ಯಾವ ಬಾಬ್ದಲ್ಲಿ ಹಗರಣಗಳಾಗಿದ್ದಾವೆ, ಯಾವ ಬಾಬ್ದಲ್ಲಿ ಲೂಟಿ ಮಾಡಿದ್ದಾರೆ, ಯಾವ ಬಾಬ್ದಲ್ಲಿ ಕೆಲಸಗಳೇ ಆಗ್ದಿರಾ ಬೋಗಸ್ ಬಿಲ್ಗಳು ಮಾಡಿದ್ದಾರೆ. ಇತ್ತೀಚೆಗೆ 100 ಕೋಟಿಗಳ ಒಂದು ಟೆಂಡರ್ ಅನ್ನ ಕರೆದಿದ್ರು. ಆ ಟೆಂಡರ್ ನಲ್ಲೂ ಸಹ ಅಕ್ರಮಗಳಾಗಿ ಕೆಲಸನೇ ಮಾಡಿದಿರೋ ಬಿಲ್ಗಳಾಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಅದರ ಬಗ್ಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ ಹಾಗೂ ಪತ್ರಕರ್ತರಿಗೂ ಯಾವ್ಯಾವ ಬಾಬ್ದಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತಾವು ಇದನ್ನ ನೋಟ್ ಮಾಡ್ಕೊಂಡು ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನಮ್ಮ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಸಾರ್ವಜನಿಕರಿಗೆ ಅನುಕೂಲ, ಏನು ತೊಂದರೆ ಆಗದಿರ ಅನುಕೂಲ ಮಾಡ್ಕೊಡೋದಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ, ಈ ದಿನ JCB ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಗೆ ಸೇರುವ ಹಳ್ಳಿಗಳಲ್ಲಿ JCB ಕಾರ್ಯ ನಿರ್ವಹಿಸಲು ಕೋಟಿಗೂ ಅಧಿಕ ಬಿಲ್ ತಯಾರಿಸಿರುತ್ತಾರೆ. ಇದು ಕೇವಲ ವರ್ಷದ್ದೋ 2 ವರ್ಷದ್ದೋ ಅಲ್ಲ, ಬರೀ ಈ 3 ತಿಂಗಳಿಂದ ಈಚೆಗೆ ನಡೆದಿರ್ತಕ್ಕಂಥ ಈ ಇದರಲ್ಲಿ JCB ಕೆಲಸದಲ್ಲೇ 1 ಕೋಟಿಗೂ ಅಧಿಕ ಬಿಲ್ ಮಾಡಿರುತ್ತಾರೆ. ಇದೆಲ್ಲ ಅಕ್ರಮವಾಗಿ. ಇದಕ್ಕೆ ಯಾವುದೇ ಟೆಂಡರ್ ಆಗಲಿ, ಯಾವುದೇ ಟ್ರಾನ್ಸ್ಪರೆನ್ಸಿ, ಏನು ಪಾರದರ್ಶಕ ಕಾಯ್ದೆ 1993 ಇದೆ, ಅದ್ಯಾವುದನ್ನು ಫಾಲೋ ಮಾಡಿದಿರೋ ಇದನ್ನ ಯಾವುದೋ ಒಬ್ಬ JCB ಓನರ್ ಹತ್ರ ಬಿಲ್ಗಳನ್ನ ತಗೊಂಡು ಬೋಗಸ್ ಬಿಲ್ಗಳನ್ನ ಮಾಡಿರ್ತಾರೆ. ಎರಡನೇದು, ಪ್ರತಿ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ 46 ಬೋರ್ವೆಲ್ಗಳಿದ್ದು ಇದರ ನೀರಿನ ಪರೀಕ್ಷೆ ಎಂದು ಪ್ರತಿ ತಿಂಗಳು 4.5 ಲಕ್ಷಗಳನ್ನು ಖರ್ಚು ಮಾಡಿರುತ್ತಾರೆ. ನಮ್ಗೆ RDPR ಇದೆ. RDPR ಅಲ್ಲಿ RWS ಅಂತಿದೆ, ಅಲ್ಲಿ ಒಂದು ಲ್ಯಾಬ್ ಇದೆ. ಅಲ್ಲಿ ನಮ್ಮ ಹಳ್ಳಿಗಳಲ್ಲಿ ಸುಮಾರು 300 ಹಳ್ಳಿಗಳಲ್ಲೂ ಪ್ರತಿ ಬೋರ್ವೆಲ್ಗಳಿರ್ತವೆ, ಶುದ್ಧ ನೀರು ಘಟಕಗಳಿರ್ತವೆ. ಅಲ್ಲಿ ಒಂದು ನಯಾ ಪೈಸೆನೂ ಖರ್ಚಾಗಲ್ಲ. ಅಲ್ಲಿನ ಏನು ವಾಟರ್ ಮ್ಯಾನ್ಗಳು ಇರ್ತಾರೆ, ಅವ್ರು ವಾಟರ್ ತರ್ತಾರೆ, ಅಲ್ಲಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ತಗೊಂಡೋಗ್ತಾರೆ. ಆದ್ರೆ ಇಲ್ಲಿ ನೀರು ಪರೀಕ್ಷೆ ಮಾಡೋದಕ್ಕೇನೆ 4.5 ಲಕ್ಷ ಪ್ರತಿ ತಿಂಗಳು. ಅಂದ್ರೆ ಈಗ ಎಷ್ಟು ತಿಂಗಳಾಗಿದೆ, ಅದನ್ನ ತಾವು ಗಮನ ವಹಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಇನ್ನೊಂದು, ಜಕ್ಕಲಮಡಗಿಂದ ಮಜರಾವಸಳ್ಳಿ ಗ್ರಾಮ ಪಂಚಾಯತಿ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯತ್ ಕುಡಿಯುವ ನೀರನ್ನು ಸರಬರಾಜು ಮಾಡುವುದಕ್ಕೆ 1 ಕೋಟಿಯಿಂದ 2 ಕೋಟಿಯವರೆಗೆ ಅಕ್ರಮವಾಗಿ ನೀರಿನ ಸರಬರಾಜು ಮಾಡಿರುತ್ತಾರೆ ಎಂದು ಜಮಾ ಮಾಡಿರುತ್ತಾರೆ. ಪಟ್ಟಣ ಪಂಚಾಯತಿಗೆ, ಮಜರಾವಸಳ್ಳಿಗೆ, ದೊಡ್ಡ ತುಮಕೂರಿಗೂ ಇದಕ್ಕೆ ಏನ್ ಸಂಬಂಧ? ಜಿಲ್ಲಾಧಿಕಾರಿಗಳ ಆದೇಶ ಆದ್ರೂ ಇದರಲ್ಲಿ 1,80,00,000 ಅಕ್ರಮವಾಗಿ ನೀರು ಸರಬರಾಜು ಮಾಡಿದೀವಿ ಅಂತ ಇವ್ರು ಸರಬರಾಜು ಮಾಡಿದ್ರೆ 1,80,00,000 ಬಿಲ್ಗಳು ಕೊಡಬೇಕು. ಇದ್ರ ಬಗ್ಗೆನೂ ಲೋಕಾಯುಕ್ತರು ತನಿಖೆ ಮಾಡಿ ಇದರಲ್ಲೂ ಅಕ್ರಮ ಆಗಿದೆ ಅಂತ ಅಬ್ಸರ್ವೇಷನ್ ಮಾಡಿ ಹೋಗಿದ್ದಾರೆ. ಇನ್ನು ನೈರ್ಮಲ್ಯ ಪರಿಕರಗಳು ಅಂದ್ರೆ ನೈರ್ಮಲ್ಯ ಬ್ಲಾಕ್ಸ್, ಬೂಟ್ಸ್, ಅವು ಏನು ಪೌರ ಕಾರ್ಮಿಕರಿಗೆ ಏನಿದೆ ಆ ಖರೀದಿನಲ್ಲಿ ಸಮವಸ್ತ್ರಗಳಿರ್ಬೋದು, ಅವ್ರ ಗಮ್ ಶೂಸ್ ಇರ್ಬೋದು, ಅವರ ಗ್ಲೌಸ್ ಇರ್ಬೋದು, ಇದರ ಖರೀದಿನಲ್ಲಿ 25ರಿಂದ 30 ಲಕ್ಷಗಳವರೆಗೂ ಅಕ್ರಮ ಆಗಿದೆ. ಇನ್ನು ಹೊಸ ಬೋರ್ವೆಲ್ ಕೊರೆಯಲಿಕ್ಕೆ 12 ಲಕ್ಷ ಅಂತೆ ಒಂದು ಬೋರ್ವೆಲ್ಗೆ. ನಾವು ರೈತರಿದ್ದೀವಿ, ಹಳ್ಳಿಗಳ ಕಡೆ ನಾವು ಬೋರ್ವೆಲ್ಗಳು ಕೊಡಿಸ್ತೀವಿ, ಪಂಪು ಮೋಟರ್ ಹಾಕ್ಸ್ತೀವಿ. ಎಷ್ಟೇ ಜಾಸ್ತಿ ಅಂದ್ರೂ 5ರಿಂದ 6 ಲಕ್ಷ ಖರ್ಚಾಗ್ತದೆ. ಇಲ್ಲಿ 12 ಲಕ್ಷ ಖರ್ಚು ಮಾಡೋರೆ ಒಂದು ಬೋರ್ವೆಲ್ಗೆ. ಅಂದ್ರೆ ತಾವು ಎಷ್ಟರ ಮಟ್ಟಿಗೆ ಇಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ ತಾವು ಊಹಿಸ್ಕೋಬಹುದು. ಇನ್ನು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಕಚೇರಿಯಲ್ಲಿ ಘನತ್ಯಾಜ್ಯ ಬ್ಲೀಚಿಂಗ್ ಪೌಡರ್ಗೆ ಖರೀದಿಸಲು ಪ್ರತಿ ತಿಂಗಳಿಗೆ 3,92,ರಿಂದ 4,80,000, ಅಂದ್ರೆ 3,92,480 ರೂಪಾಯಿ, ಅಂದ್ರೆ 4 ಲಕ್ಷ ದುಡ್ಡು ಖರ್ಚು ಮಾಡಿ ಬ್ಲೀಚಿಂಗ್ ಪೌಡರ್ ಖರೀದಿಗೆ. ಬ್ಲೀಚಿಂಗ್ ಪೌಡರ್ ಕೆಜಿ ಎಷ್ಟು ಅಂತ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನೀವು ಊಹೆ ಮಾಡ್ಕೋಬಹುದು. ಇನ್ನು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಕೆಲಸ ಮಾಡುವ ESI PF ಕಟ್ಟಿ ಅದರಲ್ಲಿ ಪಟ್ಟಣ ಪಂಚಾಯತಿ ಜಮೆನೆ ಮಾಡಿಲ್ಲ. ಈ ಪೌರ ಕಾರ್ಮಿಕರು ಮತ್ತು ಪಂಚಾಯತಿ ನೌಕರರಿಂದ ಕಲೆಕ್ಟ್ ಮಾಡವ್ರೆ, ಅದನ್ನ ಈ PF ನವ್ರಿಗೆ ದುಡ್ಡೇ ಕಟ್ಟಿಲ್ಲ. PF ಇದೊಂದು. ಮತ್ತೆ ಇನ್ನು ಫೆಬ್ರವರಿ 2026ರಿಂದ ಸುಮಾರು ಕಾಮಗಾರಿಯ 3,60,00,000 ಟೆಂಡರ್ ಮಾಡಿರುತ್ತಾರೆ. ಆದರೆ ಯಾವುದೇ ಸಾಮಾನ್ಯ ಸಭೆಯ ಅನುಮೋದನೆ ಪಡೆದಿಲ್ಲ. ಟೆಂಡರ್ ಕರಿಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಜನರಲ್ ಬಾಡಿನಲ್ಲಿಟ್ಟು ಅದನ್ನ ಅಪ್ರೂವಲ್ ತಗೊಂಡು ಆಮೇಲೆ ಅದನ್ನ ಈ ಪ್ರೊಕ್ಯೂರ್ಮೆಂಟ್ ಕಳಿಸಿ ಈ ಪ್ರೊಕ್ಯೂರ್ಮೆಂಟ್ನವರು ಟೆಂಡರ್ ಕರಿಬೇಕು. ಇದರ ಯಾವುದೇ ನಿಯಮಗಳನ್ನ ಪಾಲನೆ ಮಾಡಿಲ್ಲ. ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸುಮಾರು 75 ಲಕ್ಷ ಬಿಲ್ ಮಾಡವ್ರೆ. ಇನ್ನು ಪಾರಂಪರಿಕ ಫಾರ್ಮ್ ಹೌಸ್ ಮತ್ತು ಅಪಾರ್ಟ್ಮೆಂಟ್ಗಳ ಅಕ್ರಮ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಸಂಪರ್ಕ ಕೊಟ್ಟಿರುತ್ತಾರೆ. ಅವ್ರ ಹತ್ರ ದುಡ್ಡು ತಗೊಳ್ಳೋದು. ಈ ಪಟ್ಟಣ ಪಂಚಾಯತಿ ಕಾನೂನಲ್ಲಿ ಅದು ಫಾರ್ಮ್ ಹೌಸ್ಗೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ಕೊಡೋ ಕಾನೂನು ಇಲ್ಲ. ಅವರು ಸ್ವಂತ ಅವ್ರ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಅವರು ಪ್ಲಾನ್ ಅಪ್ರೂವಲ್ ಕೊಡುವಾಗನೇ ನೀವು ನೀರಿನ ವ್ಯವಸ್ಥೆ ನಿಮ್ಮ ಸ್ವಂತ ಮೂಲದಿಂದ ಮಾಡ್ಕೋಬೇಕು ಅಂತ ಒಂದು ನಿಯಮ ಹಾಕಿರ್ತಾರೆ. ಆದ್ರೂ ಅವ್ರಿಗೆ ಅಕ್ರಮವಾಗಿ ಅವರಿಂದ ಹಣ ಪಡೆದು ಅವ್ರಿಗೆ ನೀರಿನ ಸಂಪರ್ಕ ಕಲ್ಪಿಸ್ಕೊಟ್ಟಿರ್ತಾರೆ. ಇನ್ನು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ RO ವಾಟರ್ ಘಟಕಗಳು ಅಂದ್ರೆ ಶುದ್ಧ ನೀರಿನ ಘಟಕಗಳು ಅವರು ನಮ್ಮ ಶಾಸಕರಿದ್ದಾಗ 2013ರಿಂದ ಮಾಡಿರೋವು. ಇವರೊಂದು ಶುದ್ಧ ನೀರಿನ ಘಟಕನೂ ಮಾಡಿಲ್ಲ. ಆ ಘಟಕಗಳಾಗ ಸುಮಾರು 14 ಘಟಕಗಳಿದ್ದು ಇದರಲ್ಲಿ 2 ಘಟಕಗಳು ಮದರ್ ಡೇವರು ನೋಡ್ಕೊಳ್ತಿದ್ದು, ಇನ್ನು ಉಳಿದ 12 RO ಪ್ಲಾಂಟ್ ಘಟಕಗಳನ್ನು ಸ್ವಚ್ಛಗೊಳಿಸಲು ಅದನ್ನ ಕ್ಲೀನ್ ಮಾಡೋದಕ್ಕೆ 4 ಲಕ್ಷದಿಂದ 5 ಲಕ್ಷದವರೆಗೂ ಅಕ್ರಮವಾಗಿ ಬಿಲ್ ಮಾಡಿದ್ದಾರೆ ತಿಂಗಳಿಗೆ.
ಆಮೇಲೆ ಅದು ಅದರಿಂದ ಬರ್ತಕ್ಕಂತ RO ಪ್ಲಾಂಟ್ಗಳಲ್ಲಿ ಕಾಯಿನ್ ಹಾಕ್ತಿರಲ್ಲ ನೀವು, ಅದು ಎಷ್ಟು ಬಂತು, ಎಷ್ಟು ಖರ್ಚಾಯ್ತು ಅನ್ನೋದ್ರ ಬಗ್ಗೆ ಲೆಕ್ಕ ಇಲ್ಲ. ಇನ್ನು ಬರೀ ಇಂಜಿನಿಯರಿಂಗ್ ವರ್ಕ್ ಎಂದು 97 ರಿಂದ 98 ಸಾವಿರ ಒಳಗೆ ಸುಮಾರು ಪ್ರತಿ ತಿಂಗಳಿಗೆ 100 ಬಿಲ್ಗಳನ್ನು ಇಲ್ಲಿಯವರೆಗೆ 3 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿರುತ್ತಾರೆ. ಬಿಲ್ಗಳೇ ಮಾಡಿದಿರಾ ಇವರಿಗೆ ಎಮರ್ಜೆನ್ಸಿ ವರ್ಕ್ ಅಂತಿರೋದು 10,000 ಖರ್ಚು ಮಾಡೋದಕ್ಕೆ ಮಾತ್ರ ಯಾರಿಗೆ ಚೀಫ್ ಆಫೀಸರ್ ಪವರ್ಸ್ ಇರೋದು. ಆದ್ರೆ ಇವರು ಯಾವುದೇ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅನ್ನ ಅಳವಡಿಸಿಕೊಳ್ಳದಲೆ 3 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಅಕ್ರಮವಾಗಿ ಬಿಲ್ಗಳನ್ನು ಮಾಡ್ಕೊಂಡಿರ್ತಾರೆ. ಇನ್ನು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಬಿಲ್ಡಿಂಗ್ ನಿರ್ಮಾಣಗಳಿದ್ದು ಹಾಗೂ ಕಮರ್ಷಿಯಲ್ ಕಟ್ಟಡಗಳಿದ್ದು ರೆಸಿಡೆನ್ಸಿಯಲ್ ಮನೆಗಳಿದ್ದು ಖಾಲಿ ನಿವೇಶನ ಎಂದು ತೋರಿಸಿ ಪಂಚಾಯತಿ ಅಧಿಕಾರಿಗಳು ಬಿಲ್ಡಿಂಗ್ ಜನರಲ್ ಗಳನ್ನು ಎಕ್ಸ್ಪೆಂಡಿಚರ್ ಬಿಲ್ಡಿಂಗ್ ಅಳತೆ ಕಮ್ಮಿ ಮಾಡಿ ಏನಿದು ಇದು ಯಾಕೆ ಅಂದ್ರೆ ಖಾತೆ ಮಾಡಿ ಟ್ಯಾಕ್ಸ್ ಫಿಕ್ಸ್ ಮಾಡುವಾಗ ಅದು ಕಮರ್ಷಿಯಲ್ ಇದ್ರೆ ಕಮರ್ಷಿಯಲ್ ಅಂತ ತೋರಿಸ್ತೀರಾ, ಅವ್ರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿ ಅವ್ರ ಕಡೆಯಿಂದ ಲಂಚ ತಗೊಂಡು ಈ ತರದ ಅಕ್ರಮಗಳು ಸುಮಾರು ಖಾತೆ ಮಾಡೋದ್ರಲ್ಲಿ ನಡೆದಿದ್ದಾವೆ. ಇನ್ನು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಕಾರ್ಖಾನೆಗಳು ಇದ್ದು ನೌಕರರು ಇರುವುದಕ್ಕೆ ಬಿಲ್ಡಿಂಗ್ಸ್ ಗಳನ್ನು ಕಟ್ಟಿ ಲೈಸೆನ್ಸ್ ನೀಡದೆ ಅಕ್ರಮವಾಗಿ ಸರ್ಕಾರಕ್ಕೆ ಬರುವ ಟ್ಯಾಕ್ಸ್ ಗಳನ್ನು ದುರುಪಯೋಗ ಮಾಡ್ಕೊಂಡಿರ್ತಾರೆ. ಈಗ ಕಾರ್ಖಾನೆಗಳವರು ಪಿಜಿಗಳು ಮಾಡಿರ್ತಾರೆ ಆ ನೌಕರರು ಉಳ್ಕೊಳ್ಳೋದಕ್ಕೆ. ಆ ಪಿಜಿಗಳಿಗೆ ಟ್ಯಾಕ್ಸ್ ಅಂತ ಮಾಡ್ಬೇಕು, ಆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಇದು ಕಟ್ಟಿಲ್ಲ, ಅವರೇ ತಿಂದ್ಬಿಟ್ಟಿದ್ದಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು. ನೀನ್ ಅವಾಗ ಕೇಳ್ತಿದ್ರು ಬಾರೋ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೋರ್ವೆಲ್ಗೆ ಪ್ಯಾನಲ್ ಬೋರ್ಡ್ ಮತ್ತು ಪಂಪ್ ಸೆಟ್ ಕೇಬಲ್ ಖರೀದಿ ಮಾಡಿರುವ ಬಗ್ಗೆ 1 ರಿಂದ 1.5 ಕೋಟಿಗೂ ಅಧಿಕ, ಈಗಾಗಲೇ 12 ಕೋಟಿ ಅಲ್ಲಿ ಬೋರ್ವೆಲ್ ಅಲ್ಲಿ. ಇದು ಮೇಂಟೆನೆನ್ಸ್ ಅಂದ್ರೆ ಪ್ಯಾನಲ್ ಬೋರ್ಡ್ ಇಲ್ಲ ಮೋಟರ್ ಕೆಟ್ಟೋದ್ರೆ ಇಲ್ಲ ಕೇಬಲ್ ಹಾಕ್ಬೇಕಾದ್ರೆ ಅಂತೇಳಿ ಇದರಲ್ಲಿ 1 ರಿಂದ 1.5 ಕೋಟಿಗೂ ಅಧಿಕ ಖರ್ಚು ಮಾಡಿ ಅದನ್ನು ಸಹ ಅಕ್ರಮವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇನ್ನ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಪೌರ ಕಾರ್ಮಿಕರಿಂದ ಕೆಲಸ ಕಾರ್ಯಗಳನ್ನು ಮಾಡಿಸುತ್ತಿದ್ದು, ಆದರೆ ಇನ್ನು ಔಟ್ಸೋರ್ಸ್ ಹೊರಗುತ್ತಿಗೆದಾರರ ಕೆಲಸಕ್ಕೆ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಸುಮಾರು 3 ವರ್ಷಕ್ಕೆ ಪ್ರತಿ ತಿಂಗಳು ಹೊರಗುತ್ತಿಗೆದಾರರು ಡ್ರೈವರ್ಸ್ ಲೋಡರ್ಸ್ ಗೃಹ ಸರಬರಾಜು ಮಾಡಲು ಇನ್ನೂ ಇತರ ನೌಕರರ ಹೆಸರಿನಲ್ಲಿ ಸುಮಾರು ತಿಂಗಳಿಗೆ 4 ರಿಂದ 5 ಲಕ್ಷದವರೆಗೆ ಅಕ್ರಮವಾಗಿ ಬಿಲ್ ಮಾಡಿ ಇಲ್ಲಿಯವರೆಗೂ ಸುಮಾರು 2 ಕೋಟಿಗೂ ಅಧಿಕ ಬಿಲ್ ಅಕ್ರಮವಾಗಿ ಪಡೆದಿರ್ತಾರೆ. ಈಗಾಗಲೇ ಕಾಯಂ ನೌಕರರು ಇದ್ರಲ್ಲಿ ಇದ್ದಾರೆ, ಪೌರ ಕಾರ್ಮಿಕರು ಎಲ್ಲ ವಾಟರ್ ಮ್ಯಾನ್ಗಳು ಪೌರ ಕಾರ್ಮಿಕರುಗಳೆಲ್ಲ ಇದ್ದಾರೆ. ಅವ್ರು ಅಲ್ದರೆ ಔಟ್ಸೋರ್ಸ್ ಅಂದ್ರೆ ಹೊರಗುತ್ತಿಗೆಯಿಂದ ತಗೊಂಡಿದ್ದೀವಿ ಅಂತೇಳಿ ಅಕ್ರಮವಾಗಿ ಬಿಲ್ ಮಾಡಿ ಯಾವ್ದೋ ಒಂದು ಕಳ್ಳ ಏಜೆನ್ಸಿ ಮುಖಾಂತರ ಅವ್ರಿಗೆ ಬಿಲ್ ಮಾಡಿ ಆ ದುಡ್ಡನ್ನ ಇವರೇ ತಗೊಂಡಿದ್ದಾರೆ. ಇದಕ್ಕೆ ಇಲ್ಲಿ 3 ಜನ ಕಾರಣಕರ್ತರು, ಒಬ್ರು ಚೀಫ್ ಆಫೀಸರ್, ಇನ್ನೊಬ್ಬರನ್ನ ಗಿರೀಶ್ ಅನ್ನೋನಿದ್ದಾನೆ, ಎಲ್ಲಕ್ಕೂ ಕಿಂಗ್ ಪಿನ್ ಅವನೇ ಗಿರೀಶ್ ಅನ್ನೋನು, ಉಮಾಶಂಕರ್ ಅನ್ನೋನು, ಇವ್ರು 3 ಜನನು ಕಿಂಗ್ ಅಲ್ಲ ಇರ್ಲಿ ಹಿಂದೆ ನಡೆದಿದೆ ಅವನು. ಇವ್ರು 3 ಜನ ಕಿಂಗ್ ಪಿನ್ಗಳು. ಇವ್ರು ತೊಲಗೋವರೆಗೂ ಈ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಉದ್ಧಾರನೂ ಆಗಲ್ಲ, ಏನೂ ಆಗಲ್ಲ. 2 ಕೋಟಿಗೂ ಅಧಿಕ ಬಿಲ್ ಅಕ್ರಮವಾಗಿ ಕೊಡಿಸಿರ್ತಾರೆ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವೊಂದು ಕಾಮಗಾರಿಗಳು ಕೆಲಸ ಕಾರ್ಯಗಳು ಪೂರ್ಣಗೊಂಡಿರುತ್ತದೆ, ಆದರೆ ಆನ್ಲೈನ್ ಟೆಂಡರ್ ನಲ್ಲಿ ತೋರಿಸುತ್ತಿದ್ದು ಇದನ್ನು ಅಧಿಕಾರಿಗಳು ಬೇಕಾಗಿರುವವರಿಗೆ ಟೆಂಡರ್ ಮೊದಲೇ ಪ್ಲಾನ್ ಮಾಡಿ ಆಗಿರುವ ಕೆಲಸಗಳಿಗೆ ಇದು ಏನು ಟೆಂಡರ್ ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಕೊಡೋದಕ್ಕೆ ಪ್ಯಾಕೇಜ್ ಅಂತ ಮಾಡ್ತಾರೆ. ಈಗ 100 ಕೋಟಿದು ಇರಪ್ಪ ವಾರ್ಡ್ ಒಂದೊಂದು ಕೆಲಸ ಮಾಡಿದ್ರೆ 18 ಜನ ಕಾಂಟ್ರಾಕ್ಟ್ ಕೆಲಸ ಕೊಡ್ಬೋದು. ಇವ್ರು ಏನ್ ಮಾಡ್ತಾರೆ, ಪ್ಯಾಕೇಜ್ ಅಂತ 100 ಕೋಟಿದು ಒಂದೇ ಮಾಡ್ಬಿಟ್ಟು ಆ 100 ಕೋಟಿದು 1-2 ಕಂಡೀಷನ್ ಹಾಕ್ತಾರೆ. ಅವ್ರ ಹತ್ರ ಪೇವರ್ ಇರ್ಬೇಕು, ಪೇವರ್ ಅಂದ್ರೆ ಇದು ಟಾರ್ ಹಾಕೋದು ಇಲ್ಲ ಕಾಂಕ್ರೀಟ್ ಹಾಕೋದು, ಪೇವರ್ ಮಿಷಿನ್ ಇರ್ಬೇಕು, ಅದು ಇದು ಅಂತೇಳಿ ಯಾರು ಅವ್ರು ಮೊದ್ಲೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಕೊಡಂಗೆ ಇದೆಲ್ಲ ಪ್ಲಾನ್ ಆಗಿ ಮಾಡ್ತಾರೆ. ಟೆಂಡರ್ ಆಗೋದಕ್ಕೆ ಮುಂಚೆನೆ ಬಿಲ್ಗಳು ಮಾಡಿರ್ತಾರೆ. ಇನ್ನು ಹೊಸದಾಗಿ ನಿರ್ಮಾಣವಾಗಿರುವಂತಹ ಖಾಸಗಿ ಬಡಾವಣೆಗಳಿಗೂ ಪಟ್ಟಣ ಪಂಚಾಯತಿಯಿಂದ ಬೀದಿ ದೀಪಗಳು, ಒಳಚರಂಡಿ ವ್ಯವಸ್ಥೆ ಮತ್ತು ಚರಂಡಿ ಕಾಮಗಾರಿಗಳು, ಬಿಲ್ಡಿಂಗ್ ಲೈಸೆನ್ಸ್ ಮತ್ತು ಎಸ್ಟಿಮೇಷನ್ DPR ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯತಿಗೆ ಬರುವ ತೆರಿಗೆ ಹಣವನ್ನು ದುರುಪಯೋಗ ಮಾಡಿರುತ್ತಾರೆ. ಈಗ ಹೇಳಿದ್ನಲ್ಲ, ಹೊಸ ಬಡಾವಣೆಗಳಲ್ಲಿ ಯಾವ್ಯಾವ್ದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೋ ಅದು ಪಟ್ಟಣ ಪಂಚಾಯತಿಗೆ ಜಮಾ ಮಾಡದೆ ಅವರೇ ಅಕ್ರಮವಾಗಿ ಡೂಪ್ಲಿಕೇಟ್ ಬಿಲ್ಗಳು ಅಂದ್ರೆ ರಸೀದಿಗಳು ಅವರೇ ಬುಕ್ ಇಟ್ಕೊಂಡಿರ್ತಾರೆ, ಅವರೇ ಹಾಕ್ಬಿಟ್ಟು ಈಗೆಲ್ಲ ಆನ್ಲೈನ್ ಸಿಸ್ಟಮ್, ಆನ್ಲೈನ್ ಅಲ್ದಿರೋ ಡೂಪ್ಲಿಕೇಟ್ ಬಿಲ್ಗಳು ಮಾಡ್ಕೊಂಡು ಅದ್ರಲ್ಲಿ ಅಕ್ರಮ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಅತಿ ಮುಖ್ಯವಾಗಿ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರಭಾವಿ ರಾಜಕಾರಣಿಗಳು ಏನೋ ಅಪ್ರೂವ್ಡ್ ಲೇಔಟ್ ಇರ್ತವೆ, ಇದು ಟೌನ್ ಇದು ಯೋಜನಾ ಪ್ರಾಧಿಕಾರ ಮತ್ತು ಬಯಪ್ಪ ಅಪ್ರೂವ್ಡ್ ಆಗಿರೋ ಇದ್ರಲ್ಲಿರ್ತಕ್ಕಂಥ CS ಸೈಟ್ಗಳನ್ನ ಅಂದ್ರೆ CS ಸೈಟ್ಗಳಂದ್ರೆ ಚಾರಿಟಬಲ್ ಟ್ರಸ್ಟ್ಗಳಿಗೆ ಮತ್ತು ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಸೈಟ್ಗಳನ್ನ ದುರುಪಯೋಗ ಮಾಡಿಕೊಂಡು ಅದನ್ನ ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ದಾರೆ ಕೆಲವು ರಾಜಕಾರಣಿಗಳು. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ವಿವರವಾಗಿ ವಿವರಣೆ ಕೊಡ್ತೀವಿ.